ಈ 4-5 ಸಾವಿರ ವರ್ಷಗಳಲ್ಲಿ ನಮ್ಮ ದೇಶದ ಸುಮಾರು ತುಣುಕುಗಳಾಗಿವೆ. ರಾಮಾಯಣ ಮಹಾಭಾರತ ಕಾಲದ ದೇಶವನ್ನ ನೀವು ನೋಡಿದ್ರ, ಇವತ್ತಿನ ದೇಶ ನೋಡಿದ್ರ ಬಹಳ ತುಣುಕುಗಳಾಗಿವೆ. ಆದ್ರೆ ಈಗಿರುವಂತ ಭಾರತವನ್ನ ಒಡಿಬೇಕು ಅಂತ ಯಾರೇ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹಿತ ಇಲ್ಲಿಯ ಸಂಸ್ಕಾರಗಳು ನಮ್ಮನ್ನು ಒಡಗೊಟ್ಟಿಲ್ಲ. ಏನು ಅಂದ್ರೆ ನಮ್ಮ ಹಬ್ಬ ಹರಿದಿನಗಳು, ನಮ್ಮ ಷೋಡಶ ಸಂಸ್ಕಾರಗಳು, ನಮ್ಮ ಜಾತ್ರೆ ಕೇತ್ರಗಳು, ನಮ್ಮ ದೇವರುಗಳು ಈ ದೇಶವನ್ನ ಅಖಂಡವಾಗಿಟ್ಟಿವೆ. ನಾವು ಎಲ್ಲೇ ಹೋದೀವಿ 10-20 ಮನೆಗಳಾದು ಅಂತಂದ್ರೆ ಎಲ್ಲರೂ ಕೂಡಿ ಮೊದಲು ಏನ್ ವಿಚಾರ ಮಾಡ್ತಾರ ಅಂದ್ರ, ಮನೆಗಳಾದು ಇಲ್ಲಿ ನಮ್ಮ ಭಾಗದಾಗ ಗುಡಿ ಇಲ್ಲ, ಯಾವ ಒಂದು ಗುಡಿ ಕಟ್ಕೋಬೇಕಂತ. ನೀವು ಬೇಕಾದ ಊರಾಗ ನೋಡ್ರಿ, ದಿಲ್ಲಿ ಅಂತ ಶಹರದೊಳಗ, ಬೆಂಗಳೂರು ಅಂತ ಶಹರದೊಳಗ ಒಂದು ಕಾಲನಿ ಆತು ಅಂದ್ರ ಹೊಸಾದು, ಆ ಕಾಲನಿ ಅವರೆಲ್ಲರೂ ಸೇರಿ ಮೊದಲನೇ ಮೀಟಿಂಗ್ ನಾಗ ಏನ್ ನಿರ್ಣಯ ಮಾಡ್ತಾರಂದ್ರ, ನಮಗೆಲ್ಲ ಐತಿ, ದೇವರೊಂದಿಲ್ಲ. ಇಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಆಗ್ಬೇಕಾದ್ರೆ ಇಲ್ಲೆಲ್ಲ ಪ್ಲೇ ಗ್ರೌಂಡ್ಸ್ ಅದಾವು, ಲ್ಯಾಬೊರೇಟರೀಸ್ ಅದಾವು, ಇಂಡೋರ್ ಸ್ಟೇಡಿಯಂಸ್ ಅದಾವು, ಎಲ್ಲ ಅದಾವು ಇಲ್ಲಿ. ಆದ್ರ ಒಂದು ದೇವಸ್ಥಾನ ಬೇಕು ನಾವು ಇಲ್ಲಿ. ಅದಕ್ಕೆ ಮೊದಲೊಂದು ದೇವಸ್ಥಾನ ಕಟ್ಟೂನು ಅಂತಾರ. ಬಿಲ್ಡಿಂಗ್ ಎಲ್ಲ ಬಿಲ್ಡರ್ಗಳ ಕಡೆಯಿಂದ ಕಟ್ಸಿರ್ತಾರ, ಆದ್ರ ದೇವಸ್ಥಾನ ಮಾತ್ರ ಅವ್ರೆಲ್ಲರೂ ಅಂತಾರ, ಇದನ್ನ ಬಿಲ್ಡರ್ ಕಡೆಯಿಂದ ಕಟ್ಸೋದು ಬೇಡ, ಇದನ್ನ ನಾವು ರೊಕ್ಕ ಹಾಕಿ ಕಟ್ಬೇಕು, ನಮ್ಮ ದುಡ್ಡು ಈ ದೇವಾಲಯದ ಒಂದೊಂದು ಕಲ್ನ್ಯಾಗ ಇಳಿಸ್ಬೇಕು ನಾವು, ಅಂದ್ರ ಇದು ನಮ್ದು ಅನಿಸ್ತೈತಿ ಅಂತ ಇವತ್ತೂ ಸಹಿತ ನಮ್ಮ ದೇಶದೊಳಗ ನಾವು ಈ ಸಂಸ್ಕೃತಿಗೆ ಮಹತ್ವ ಕೊಟ್ಟಿವೆ ಹೊರತು ಮತ್ತೆ ಯಾವ್ದಕ್ಕೂ ಕೊಡ್ಲಿಲ್ಲ. ನಮ್ಮನ್ನ ಮನಸ್ಸಿನಿಂದ ಸ್ವಚ್ಛಾಗಿಟ್ಟು ಯಾವುವು ಅಂದ್ರೆ ನಮ್ಮ ದೇವಸ್ಥಾನ. ನಮ್ಮ ಮನಸ್ಸು ಕೆಡಗೊಟ್ಟಿಲ್ಲ. ನಮ್ಮ ಮನಸ್ಸನ್ನ ಪವಿತ್ರವಾಗಿಟ್ಟಂಥವು ಯಾವುವು ಅಂದ್ರೆ ನಮ್ಮ ದೇವಸ್ಥಾನಗಳು. ಯಾಕ ಮ್ಯಾಲಿಂದ ಮೇಲೆ ಅಲ್ಲಿ ಬರ್ತಾರ ದೇವಸ್ಥಾನಗಳಿಗೆ, ಪರಸ್ಪರ ಸೇರ್ತಾರ, ಪ್ರತಿಯೊಬ್ಬರು ಒಬ್ಬರು ಇನ್ನೊಬ್ಬರು ಸುಖ ದುಃಖಗಳನ್ನ ಹಂಚ್ಕೋತಾರ. ನಿಮಗ ಆಶ್ಚರ್ಯ ಅನಿಸ್ತೈತಿ, ನಮ್ಮ ದೇಶದಾಗ ದೇವಸ್ಥಾನಗಳು ಎಷ್ಟು ಅದಾವ ಅಂದ್ರ 1 ಕೋಟಿಗಿಂತಲೂ ಹೆಚ್ಚು ದೇವಸ್ಥಾನಗಳದಾವ. ಈ ದೇವಸ್ಥಾನಗಳಲ್ಲಿ ಪ್ರತಿ ದಿವಸ ಒಬ್ಬ ಮನುಷ್ಯ 50 ಪೈಸೆ, 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಹಾಕ್ತಾನಲ್ಲ, ವರ್ಷಕ್ಕೆ ಎಷ್ಟಾಕೈತಿ ಗೊತ್ತೈತೆ ನೀವು? ಕರ್ನಾಟಕದ ಬಜೆಟ್ ಏನೈತಲ್ಲ ವರ್ಷದ್ದು, ಅದ್ರ 2 ಪಟ್ಟು. ಇಲ್ಲಿ ಬಜೆಟ್ 2 ಲಕ್ಷ ಕೋಟಿ ಐತಿ. 4.5 ಲಕ್ಷ ಕೋಟಿ ರೂಪಾಯಿ ಸುಮ್ ಹಿಂಗ್ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಹಾಕಿದಂತ ಹುಂಡಿ ಒಳಗಿನ ರೊಕ್ಕ 4.5 ಲಕ್ಷ ಕೋಟಿ ರೂಪಾಯಿ. ನಮ್ ದೇವಸ್ಥಾನಗಳು ಎಷ್ಟು ಮಂದಿಗೆ ಉದ್ಯೋಗ ಕೊಟ್ಟಾವ ಗೊತ್ತೈತೆ ನಿಮ್ಗೆ? ಸುಮಾರು ಒಂದು 5-10 ಕೋಟಿ ಜನರಿಗೆ ಉದ್ಯೋಗ ವ್ಯವಸಾಯ ಕೊಟ್ಟಾವ ದೇವಸ್ಥಾನ. ಒಂದು ಗುಡಿ ಐತಂದ್ರ ಒಬ್ಬ ಪೂಜಾರಿ ಇರ್ತಾನ, ಆ ಪೂಜಾರಿ ಮನ್ಯಾಗ 4 ಮಂದಿ ಇರ್ತಾರ. ಹೂವ ಮಾರವ್ರು, ಹಣ್ಣು ಕಾಯಿ ಮಾರವ್ರು, ಮೂರ್ತಿಗಳನ್ನ ಮಾರೋರು, ಅರಿಶಿಣ ಕುಂಕುಮ ಮಾರೋರು, ಪ್ರಸಾದ ಅಂಗಡಿಗಳನ್ನ ತೆಗೆದವರು, ಇವ್ರೆಲ್ಲರನ್ನು ನೋಡಿದ್ರು ಒಂದು 10 ಕೋಟಿ ಪರಿವಾರ ಅಕ್ಕವು. 30-40 ಕೋಟಿ ಮಂದಿ ಅದ್ರ ಮ್ಯಾಗ ಬದುಕ್ತಾರ. ಅಷ್ಟ ಅಲ್ರಿ, ಇಷ್ಟು ಮಂದಿನ ತಿರುಗಾಡಿಸುವಂತ ವಾಹನಗಳು, ಅಷ್ಟು ಮಂದಿಗೆ ಬೇಕಾಗುವಂತ ಉಣ್ಣು ತಿನ್ನು ಸಾಮಾನು ಪೂರೈಸುವಂತ ರೈತರು. ನಮ್ಮ ದೇವಸ್ಥಾನಗಳ ಬಗ್ಗೆ ಬಹಳ ಜನ ಅಧ್ಯಯನ ಮಾಡಿಲ್ಲ. ದೇವಸ್ಥಾನ ಬರೀ ಭಾವೈಕ್ಯ ನಿರ್ಮಾಣ ಮಾಡೋದಲ್ಲ, ಐಶ್ವರ್ಯವನ್ನೂ ಸಹಿತ ನಿರ್ಮಾಣ ಮಾಡಕ್ ಕಲಿಸ್ತಾವ. ಅಂಥವು ನಾವು ದೊಡ್ಡ ಮನಸ್ಸಿನ ಜನ. ನಾವೇನೆಲ್ಲ ಗಳಿಸ್ತೀವಿ, ಗಳಿಸಿ ಅದರ ಒಂದು ಭಾಗ ತಗೊಂಡು ಹೋಗಿ ಕುದಿಸಿ
ನೈವೇದ್ಯ ಮಾಡಿ ದೇವ್ರ ಮುಂದಿಟ್ಟು ಯಪ್ಪ ಇದು ಎಲ್ಲ ನಿಂದ ನಂದಲ್ಲ ಇಷ್ಟ ಹೇಳಾಕ ಗುಡಿಬೇಕು. ಇರ್ಲಿಕ್ಕಂದ್ರ ಮನುಷ್ಯ ಸೊಕ್ಕಿಗೆ ಬಂದ್ ಏನಾಗಿ ಹೊಕ್ಕಿದ್ದ ಗೊತ್ತಿಲ್ಲ. ಅರ್ಪಣ ಮಾಡ್ತಾನಿವ, ಆಮ್ಯಾಗ ಏನೇನು ಅಧಿಕಾರ ಐಶ್ವರ್ಯ ಬಂದು ತಲೆಯಾಗಿ ಏರಿರ್ತೈತಿ. ಈ ತಲಿ ಒಯ್ದು ಎಲ್ಲರ ಒಂದ್ ಕಡೆ ತಲ್ಯಾನ ಅಹಂಕಾರ ಇಳಿಸ್ಬೇಕು. ಇಳಿಸೋ ಜಾಗ ಅಂದ್ರೆ ನಮ್ ದೇವಸ್ಥಾನಗಳು. ಅಲ್ಲಿ ಹೋಗಿ ಹಣಿ ಹಚ್ಚಿ ಎಲ್ಲ ನಿನ್ನ ಕೃಪೆಯಿಂದ ಆಗೈತಪ್ಪ. ನಮ್ಮ ಹಿರಿಯರ ಮಕ್ಕಳನ್ನ ಗುಡ್ಯಾಗ ಕರ್ಕೊಂಡು ಹೋಗ್ತಾರ. ಹೋಗಿ ಏನ್ ಕೇಳ್ತಾರ ದೇವ್ರಿಗೆ ಅಂದ್ರ, ದೇವ್ರ ನಮ್ಮ ಹುಡುಗರಿಗೆ ಅಷ್ಟು ಸದ್ಬುದ್ಧಿ ಕೊಡುಪ್ಪ, ರೊಕ್ಕ ಕೊಡು ರೂಪಾಯಿ ಕೊಡು ಅಂತ ಯಾರು ಕೇಳೋದಿಲ್ಲ. ನಮ್ಮ ಮಕ್ಕಳಿಗೆ ಅಷ್ಟು ಸದ್ಬುದ್ಧಿ ಕೊಡುಪ್ಪ ಅಂತ ಇಷ್ಟ ಕೇಳ್ತಾರ. ನಮ್ಮ ಮನ್ಯಾಗ ಎಲ್ಲರೂ ಸುಖವಾಗಿರಸಪ್ಪ. ಅವ್ರನ್ನ ಸುಖವಾಗಿ ಯಾವಾಗಿರ್ತಾರ ಅಂದ್ರ ಬುದ್ಧಿ ಸರಿ ಇದ್ರು ಸುಖವಾಗಿರ್ತಾರ. ಮನ್ಯಾಗ ಸಂಪತ್ತಿರುವುದ್ರಿಂದ ಸುಖವಾಗಿರ್ತಾರ ಅಂತ ಅರ್ಥ ಅಲ್ಲ. ಸಂಪತ್ತು ಬಹಳ ಮಂದಿ ಮನ್ಯಾಗ ಅದಾವು, ಬುದ್ಧಿ ಕೆಟ್ಟಿತ್ತಂದ್ರು ಸುಖವಾಗಿರಾಕ್ ಬರುದಿಲ್ಲ. ಅದಕ್ಕ ಸಬ್ಕೋ ಸನ್ಮತಿ ದೇ ಭಗವಾನ್, ದೇವ್ರೇ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡುಪ ಅಂತ. ಕೃಷ್ಣ ಅರ್ಜುನನಿಗೆ ಯುದ್ಧಕ್ಕ ಶಕ್ತಿ ಕೊಡ್ತೀನಿ ಅಂತ ಹೇಳಲಿಲ್ಲ. ಬುದ್ಧಿಯೋಗಂ ದದಾಮಿ ತಂ, ನಿನಗೆ ಬುದ್ಧಿಯೋಗ ಕೊಡ್ತೀನಿ, ಅದ್ರ ಮ್ಯಾಗ ನೀನ್ ನಿರ್ಣಯ ಮಾಡು ಅಂತ ಹೇಳಿದ. ಏನ್ ಮಾಡ್ಬೇಕು ಅನ್ನೋದನ್ನ ನಿರ್ಣಯ ಮಾಡು, ನಿನಗೆ ನಾನು ಸದ್ಬುದ್ಧಿಯನ್ನು ದಯಪಾಲಿಸುತ್ತೇನೆ ಅಂತ. ನಾವು ಅಂಥ ದೇವರಲ್ಲಿ ಏನ್ ಬೇಡ್ಕೊಳ್ಳುವುದು ಅಂದ್ರೆ ಸದ್ಬುದ್ಧಿಯನ್ನೇ ಕೇಳೋದು. ಗುರುಗಳಲ್ಲಿ ಹೋಗಿ ಏನ್ ಕೇಳ್ತಾರ ಜನ ಅಂದ್ರ, ಒಳ್ಳೆ ಬುದ್ಧಿ ಕೊಡ್ರಿ ನಮ್ಮ ಮನೆಗೆ, ನಮ್ಮ ಮನ್ಯಾನವ್ರಿಗೆ ಎಷ್ಟು ಒಳ್ಳೆ ಬುದ್ಧಿ ಕೊಡ್ರಿ ಅಂತ. ಆ ಒಳ್ಳೆ ಬುದ್ಧಿ ಇದ್ರ ಒಬ್ರು ಇನ್ನೊಬ್ಬರನ್ನ ಪ್ರೀತಿಸ್ತಾರ.